ಏನಿಲ್ಲ, ಮತ್ತೆ ಎಲ್ಲ ಸರಿ ಹೋಗೋ ಸೂಚನೆ ಕಾಣಿಸ್ತಾ ಇದೆ. ಅದನ್ನ ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ ಫೋನ್ ಮಾಡಿದೆ. ಅವತ್ತು ನಾವೆಲ್ಲ ಸೇರಿದಾಗ ನಾವ್ಯಾರು ನಿರೀಕ್ಷಣೆ ಮಾಡೋದಂತ ಘಟನೆ ನಡೆದೋಯ್ತು. ಈಗ ಅನು ಆರ್ಯ ವಿಷಯದಲ್ಲಿ ಮತ್ತೆ ಭರವಸೆ ಮೂಡ್ತಾ ಇದೆ. ಅವರಿಬ್ರು ಒಟ್ಟಿಗೆ ಇರೋದನ್ನ ನೋಡಿದ್ವಿ. ಸೊ ಮುಂದಿನ ಕೆಲಸದ ಬಗ್ಗೆ ಮಾತಾಡೋಣ. ನಿಮ್ಮ ಮಾತನ್ನ ನಿಮ್ಮ ಬಾಯಿಂದ ಕೇಳಕ್ಕೆ ನಾವು ಪುಣ್ಯ ಮಾಡಿರ್ಬೇಕಮ್ಮ. ನೀವು ಹೇಗೆ ಹೇಳ್ತಿರೋ ಹಾಗೆ. ನಿಮ್ ಕುಟುಂಬ ನಮ್ ಕುಟುಂಬ ಒಟ್ಟಿಗೆ ಸೇರ್ಬೇಕು. ಕೂತ್ ಮಾತಾಡೋಕೆ ಅಂತ ನೆಪ ಏನೂ ಬೇಕಿಲ್ಲ. ಈ ಈವೆಂಟ್ಗೆ ಒಂದು ಹೆಸರಿಡೋದು ಬೇಕಾಗಿಲ್ಲ. ಏನು ಫಾರ್ಮಾಲಿಟೀಸ್ ಇಲ್ಲದೆ ಹಾಗೆ ಸೇರೋಣ. ಖಂಡಿತ ನೀವು ಹೇಳಿ ದಿನಾಂಕ ಸಮಯ ಖಂಡಿತ ನೀವು ಹೇಳ್ದ ಹಾಗೆ ನಡ್ಕೋತೀವಮ್ಮ ನಾವು. ಸರಿಯಮ್ಮ, ಫೋನ್ ಇಡ್ತೀನಿ. ದೊಡ್ಡ ಮನಸ್ಸರು ಅಂದ್ರೆ ಈಗಿರ್ಬೇಕು. ಯಾವ್ದೇ ಫಾರ್ಮಾಲಿಟಿ ಇಲ್ದೆ ಸಿಗೋಣ ಅಂತಿದ್ದಾರೆ ನೋಡು. ಏನೋ ಭಾರಿ ಅರ್ಥ ಆದವನು ಆಗಿ ನೀನು. ಅದಕ್ಕೆ ಅರ್ಥ ಏನು ಗೊತ್ತಾ? ಸಾಕು ಸುಮ್ಮನೆ ಸುಬ್ಬು, ನಾನೇನು ಅಷ್ಟೊಂದು ದಡ್ಡಿ ಅಲ್ಲ. ಮುಂದೆ ಆಗ್ಬೇಕಾಗಿರೋ ಕೆಲಸ ಬೇಕಾದಷ್ಟಿದೆ. ಆದ್ರೆ ಈಗ ಸುಮ್ಮನೆ ಕೂತ್ ಮಾತಾಡೋಣ ಅಂತ ಹೇಳ್ತಿದಾರಲ್ವಾ? ಪರವಾಗಿಲ್ವೇ? ಇದು ಒಂಥರ ಚೆನ್ನಾಗಿದೆ ಅಲ್ವಾ ಸುಬ್ಬು? ಎರಡು ಕುಟುಂಬ ಕೂತು ಮಾತಾಡೋದಿಕ್ಕೆ ಹಬ್ಬ ಉಣ್ಮೆ ಬೇಕಾಗಿಲ್ಲ, ಸುಮ್ಮನೆ ಕೂತು ಮಾತಾಡ್ಬೋದು ಅಲ್ವಾ? ಎಲ್ಲ ಮತ್ತೆ ಸರಿ ಹೋಗ್ತಾ ಇದೆ ಅನ್ನೋ ಸಮಾಧಾನ ನನಗೆ. ನನಗೂ ಅಷ್ಟೇ ಸುಬ್ಬು. ನನ್ನ ಮಗಳು RSR ಸಿಗೋ ನೆಪದಲ್ಲಿ ನಾವೆಲ್ಲ ಸಿಕ್ಕಿ ಚಕ್ಲಿ ನಿಪ್ಪಿಟ್ಟು ತಿಂತ ಅರಟೆ ಹೊಡೆಯೋದು ಸೂಪರು. ನಿನ್ ಚಕ್ಲಿ ನಿಪ್ಪಿಟ್ಟು ಸೇಲ್ ಮಾಡಕ್ ಒಂದು ಜಾಗ ನೋಡ್ತಾ ಇದ್ದೀನಿ ನೀನು. ಸಂಬಂಧಿಗಳ ಜೊತೆ ಸೇಲ್ಸ್ ವಿಚಾರನ ಮಾತಾಡಕ್ಕಾಗುತ್ತಾ? ಆಗ್ಲೇ ಸಂಬಂಧಿಗಳು ಅಂತಾನೆ ನಿರ್ಧಾರ ಮಾಡ್ಬಿಟ್ಯಾ? ನನ್ನ ಮಗಳು ಅವಳ ಮನ್ಸಾರೆ RSRನ ಗಂಡ ಅನ್ಕೊಂಡಿದ್ದಾಳೆ ಸುಬ್ಬು. ಅಯ್ಯೋ, ಇದೇನು ಹೀಗಾಗ್ಬಿಟ್ಟೆ? ಕಣ್ಗುಡ್ಡಗಳು ಇಷ್ಟು ಟಪ್ಪ ಇದ್ದಿದ್ದು ಇಷ್ಟಿಷ್ಟ ಆಗೋಯ್ತು. ಅಲ್ಲ ಕಣೆ, ಅವರೆಷ್ಟು ದೊಡ್ಡ ಮನುಷ್ಯರು. ನಾವುಗಳು ಅವ್ರ ಜೊತೆ ಕೂತು ಮಾತಾಡೋದು ಅಂದ್ರೆ ಏನಂತ ಮಾತಾಡೋದೆ? ಯಾಕೋ ಎದೆ ಎಲ್ಲ ಒಂಥರ ಆಗ್ತಾ ಇದೆ. ಅಯ್ಯೋ ಎಲ್ಲವ ಸುಬ್ಬು, ನೀನ್ ಎದೆ ಅಂತ ಮಾತ್ರ ಹೇಳ್ಬೇಡ, ನನ್ ಮೈಯೆಲ್ಲ ಜುಮ್ಮನ್ನತ್ತೆ. ಸುಬ್ಬು, ಇನ್ನು ನಮ್ಗೆ ದೊಡ್ಡ ದೊಡ್ಡ ಜವಾಬ್ದಾರಿಗಳಿದೆ. ಅದಕ್ಕೆ ಹೇಳಿದ್ದು ಮಾಗಡಿ ರೋಡ್ ಹತ್ರ ಇರೋ ದೇವಸ್ಥಾನಕ್ಕೆ ಹೋಗಿ ತುಲಾಭಾರ ಮಾಡಿಸ್ಕೊಂಡ್ ಬರೋಣ ಅಂತ. ನಿನ್ನೆ ನೋಡಿದ್ರೆ ಮಾಗಡಿ ರೋಡ್ ಹತ್ರ ಇರೋ ದೇವಸ್ಥಾನಕ್ಕೆ ಹೋಗಿದ್ ಬರೋಣ ಅಂತ ಹೇಳಿದೆ. ಇವತ್ತು ತುಲಾಭಾರ ಅಂತ ಸೇರಿಸ್ತಿದ್ಯಾ? ನಾಳೆ ಅಲ್ಲಿ ಹೋದ್ರೆ ಇನ್ನೇನೇನು ಹೇಳ್ತೀವ್ ನೀನು? ಸುಬ್ಬು, ಆಡ್ಕೋಬೇಡ. ನನ್ ಸಮಾಧಾನಕ್ಕಾದ್ರೂ ಹೂ ಅನ್ನು. ಆಯ್ತು ಬಂಗಾರ. ನೀನು ಎಲ್ಲ ವಿಷಯದಲ್ಲೂ ಸರಿಯಾಗೇ ಇದ್ದೆ ಅನು. ಆದರೆ ಆರ್ಯನ್ ವಿಷಯದಲ್ಲಿ ಮಾತ್ರ ತಪ್ಪು ಮಾಡಿಬಿಟ್ಟೆ. ಆ ತಪ್ಪನ್ನ ಸರಿ ಮಾಡ್ಕೊಳ್ಳೋ ಅವಕಾಶ ಇದು. ನನಗೆ ನಿನ್ನ ಮೇಲೆ ಭರವಸೆ ಇದೆ. ಹಾನು. ಹಲೋ ಸರ್, ನಾನು ಈಗಷ್ಟೇ ಜಸ್ಟ್ ರೀಚ್ ಆದೆ. ನಾನು ಅಷ್ಟೇ ತಲುಪ್ತೆ. ಸರಿ ಸರ್, ಹಾಗಾದರೆ ಈಗ ನೀವು ಮನೇಲಿ ಎಲ್ಲರ ಜೊತೆ ಮಾತಾಡಿ ಅಮ್ಮನ್ನ ಕೇಳಿದೆ ಅಂತ ಹೇಳಿ. ನಾನು ಆಮೇಲೆ ಕಾಲ್ ಮಾಡ್ತೀನಿ. ಆಮೇಲೆ ಅಂದರೆ? ಆಮೇಲೆ ನೀವೆಲ್ಲ ಮಾತಾಡಿ ಮುಗಿಸಿದ್ಮೇಲೆ. ಇರುವನು, ನಿನ್ನ ಜೊತೆ ಮಾತಾಡ್ತಿದ್ರೆ ಸಮಯ ಓಡ್ತಾ ಇರುತ್ತೆ. ನೋಡು ಎಷ್ಟು ಬೇಗ ಮನೆಗೆ ಬಂದ್ಬಿಟ್ಟಿದ್ದೀನಿ. ಓಹೋ, ನನ್ನ ಜೊತೆ ಮಾತಾಡಿದ್ರೆ ಟೈಮ್ ಬೇಗ ಹೋಗುತ್ತಾ? ಎಸ್, ಐ ಕ್ಯಾನ್ ಪ್ರೂವ್ ಇಟ್. ಈಗ ಅದೆಲ್ಲ ಪ್ರೂವ್ ಮಾಡೋ ಅವಶ್ಯಕತೆ ಏನೂ ಇಲ್ಲ. ನಾನು ಹೇಳ್ದಷ್ಟು ಮಾಡಿ ಸಾಕು. ಇಡ್ಲಾ? ಸರಿ. ನನ್ನ ಮನಸ್ಸನ್ನು ನೋಯಿಸಿರ್ತೀನಿ ಅನಿಸಿರ್ಬೇಕು. ಅದಕ್ಕೆ ಮೊದಲಿಗಿಂತ ಜಾಸ್ತಿ ವಿಚಾರಿಸ್ಕೊತಿದ್ದಾಳೆ. ಇವಳ ಮನಸ್ಸಲ್ಲಿ ಏನು ಓಡ್ತಿದೆಯೋ ಏನೋ. ಇನ್ಮೇಲೆ ಪ್ರತಿದಿನ ಪ್ರತಿ ಕ್ಷಣ ನಿಮ್ಮ ಸುತ್ತ ಏನಾಗ್ತಿದೆ, ನಿಮ್ಮ ಮನಸ್ಸೊಳಗೆ ಏನಾಗ್ತಿದೆ ಎಲ್ಲನೂ ನಂಗೆ ಗೊತ್ತಾಗಬೇಕು. ದೂರ ಇದ್ದರೂ ನಾನು ನಿಮ್ಮ ಹತ್ರನೇ ಇದ್ದೀನಿ, ನಿಮ್ಮ ಜೊತೆನೇ ಇದ್ದೀನಿ ಅಂತ ನಂಗೆ ಅನ್ನಿಸ್ಬೇಕು.
ತಗೋತಾ ಇದ್ದೀನಿ. ಸಾಕಾ? ಗುಡ್. ಅಷ್ಟೇನಾ? ಅಷ್ಟೇ. ಈಗ ನಿದ್ದೆ ಮಾತ್ರ ತಗೊಂಡ್ರಲ್ಲ, ಇನ್ ಜಾಸ್ತಿ ಮಾತಾಡಲ್ಲ. ಗುಡ್ ನೈಟ್. ಫೈಲ್ಸ್ ನೋಡೋದಿದೆ, ನೋಡ್ಬಿಟ್ಟು ಮಲ್ಕೋತೀನಿ. ಇಲ್ಲ ಸರ್, ಆಗೋದೇ ಇಲ್ಲ. ನೀವೀಗಲೇ ಮಲ್ಕೊಳ್ಳಿ. ಹೇ ಅನು, ಇದು ಅತಿ ಆಯ್ತು ನಿಂದು. ನೀನು ನನಗಿಂತ 25 ವರ್ಷ ಚಿಕ್ಕವಳು, ಇಷ್ಟೊಂದು ಕಂಟ್ರೋಲ್ ಮಾಡ್ತಿದ್ಯಾ? ಓ ಹಾಗಾ? ಸರಿ ಬಿಡಿ, ನಾನು ಫೋನ್ ಕಟ್ ಮಾಡ್ತೀನಿ. ನಾಳೆಯಿಂದ ನಾನು ಯಾರೋ ನೀವು ಯಾರೋ. ನಿದ್ದೆ ಮಾಡೋದಕ್ಕೆ ಇಷ್ಟೊಂದ? ನಾನೊಂದು ಚಿಕ್ಕ ಬೇಡಿಕೆನೂ ನೀವು ಈಡೇರಿಸಲ್ವಾ? ನೋಡು, ಇದು ಒಂಥರ ಕಂಟ್ರೋಲ್ ಮಾಡೋ ವಿಧಾನನೇ. ಕಳ್ಳಿ, ಈ ನಗು ಸಾಕು, ಯಾವ ಮಾತ್ರೇನೂ ಬೇಡ. ನೀನು ಹೇಳಿದ್ದನ್ನ ನಾನು ಯಾವತ್ತಾದ್ರೂ ಇಲ್ಲ ಅಂದಿದ್ದೀನಿ ನಾನು? ಸರಿ, ಆಗಿದ್ದಾಗಲಿ. ಕೆಲಸ ನಾಳೆಗೆ, ಇವತ್ತು ನಿದ್ದೆ ಸಾಕಾ? ವೆರಿ ಗುಡ್, ಫುಲ್ ಮಾರ್ಕ್ಸ್. ನಾಮಕಾವಸ್ಥೆಗೆ ಮಲ್ಗೋದಲ್ಲ, ಕಣ್ಮುಚ್ಚಿ. ಬ್ರೋಯಿನೋ ನಿನ್ನೆ ರಾತ್ರಿ ಎಲ್ಲೋ ಹೋದಂಗಿಲ್ಲ. ಇವಾಗ ರೂಮಲ್ಲೇ ಇದ್ದಾರೆ ಅನ್ಸುತ್ತೆ. ಯಾಕೆ ಹೋಗ್ತಾರೆ, ಯಾವಾಗ ಹೋಗ್ತಾರೆ, ಅಥವಾ ಹೋಗಿಲ್ಲ ಅಂದ್ರೆ ಯಾಕೆ ಹೋಗಲ್ಲ, ಒಂದು ಅರ್ಥ ಆಗಲ್ಲ. ಇಂಥ ವಿಚಿತ್ರ ವ್ಯಕ್ತಿನ ನಾನು ಎಲ್ಲೂ ನೋಡೇ ಇಲ್ಲ. ಗುಡ್ ಮಾರ್ನಿಂಗ್ ಮೈ ಲೇಡಿ. ಚೆನ್ನಾಗಿ ನಿದ್ದೆ ಮಾಡಿದ್ರಾ? ತುಂಬಾ ಚೆನ್ನಾಗಿ ನಿದ್ದೆ ಮಾಡಿದೆ. ಫ್ರೆಶ್ ಅನ್ನಿಸ್ತಿದೆ. ಐ ಆಮ್ ಫೀಲಿಂಗ್ ವೆರಿ ಲೈಟ್. ಕೇಳೋಕೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ? ಈಗ ಬೇಗ ವ್ಯಾಯಾಮ ಮುಗಿಸಿ ತಯಾರಾಗಿ ಆಫೀಸಿಗೆ ಬರ್ತೀನಿ. ಅಲ್ಲೇ ಸಿಗೋಣ, ಸರಿನಾ ಬಂಗಾರ? ಸಿ ಯು. ಓ, ಬ್ರೋಯಿನೋ ಇವತ್ತು ಲೇಟ್ ಅಂದ್ರೆ ಮಧ್ಯರಾತ್ರಿ ಎಲ್ಲಾದ್ರೂ ಹೋಗಿ ಬಂದ್ರಾ?
ಸಾಕು ಬಿಡೆ. ನನ್ ಹಾರ್ಟ್ ಬೀಟ್ ಕೇಳಿದ್ರೆ ಸೆತಸ್ಕೋಪೆ ಡಮ್ ಅನ್ನತ್ತೆ. ದೀರ್ಘವಾಗಿ ಉಸಿರು ಹೇಳ್ಕೊ. ಹೋಗೆ ರಿಲ್ಯಾಕ್ಸ್ ಕಣೆ. ಅವ್ರು ಬರ್ತಾರೆ, ಕಾಂಟ್ರಾಕ್ಟ್ ಸೈನ್ ಮಾಡಿ ಹೋಗ್ತಾರೆ, ಅಷ್ಟೇ ತಾನೆ. ಅದಕ್ಕೆ ಯಾಕೆ ಇಷ್ಟೊಂದು ಟೆನ್ಷನ್? ನನ್ ಜಾಗದಲ್ಲಿ ನೀನ್ ಇದ್ದಿದ್ರೆ ನಿನಗ್ ಗೊತ್ತಾಗ್ತಿತ್ತು. ಪ್ರಭು ದೇಸಾಯಿ ಅವ್ರು ಯಾರು ಅಂತ ಆರ್ಯ ಸರ್ ಗೊತ್ತಿಲ್ಲ. ತನ್ ಸ್ವಂತ ತಾಯಿನ ಮದುವೆ ಆಗಿರೋರು ಇವ್ರೆ ಅಂತ ಗೊತ್ತಾದ್ರೆ ಏನ್ ಆಗ್ಬೋದು? ನನ್ ಕಲ್ಪನೆ ಮಾಡ್ಕೊಳಕ್ಕೂ ಆಗ್ತಿಲ್ಲ ಕಣೆ. ಅಪ್ಪಿ ತಪ್ಪಿ ಆರ್ಯ ಸರ್ ಅವ್ರ ತಾಯಿನೂ ಜೊತೆಗ್ ಬಂದ್ಬಿಟ್ರೆ ಅದ್ ಸ್ವಲ್ಪ ಕಷ್ಟನೇ ಆಗುತ್ತೆ ಅಲ್ವಾ? ಬರೀ ಕಷ್ಟ ಅಲ್ಲ, ಧರ್ಮ ಸಂಕಟ. ಅದಕ್ ನಾನೇ ಕಾರಣ ಅಂತ ಜೀವನ ಪೂರ್ತಿ ಕೊರಗ್ಬೇಕಾಗತ್ತೆ. ನೀನ್ ಇಷ್ಟೊಂದೆಲ್ಲ ಯೋಚನೆ ಮಾಡ್ಬೇಡ ಅನು. ಯೋಚಿಸ್ದೆ ಇನ್ನೇನೇ ಮಾಡ್ಲಿ? ಆರ್ಯ ಸರ್ ಅವ್ರ ತಾಯಿಗೆ ಅವ್ರದೇ ಆದ ಸಂಸಾರ, ಮಕ್ಕಳು ಎಲ್ಲ ಇದಾರೆ. ಮನೇಲಿ ಎಲ್ರು ಖುಷಿಯಾಗಿದ್ದಾರೆ. ಆ ತಾಯಿಗೆ ಅವ್ರ ಮಗ ಬದುಕಿದಾನೆ, ಇಷ್ಟು ಕಾಲ ಎಲ್ಲೋ ಹೇಗೋ ಬೆಳ್ದಿದ್ದಾನೆ ಅನ್ನೋ ಪಾಪ ಪ್ರಜ್ಞೆ ಕೊಡ್ಬೇಕಾ? ಅವ್ರ ಸಂಸಾರನ ಒಡಿಬೇಕಾ ಹೇಳು? ಆರ್ಯ ಸರ್ ಅವ್ರ ಸ್ವಂತ ತಾಯಿ ಕಣ್ಮುಂದೆ ಬಂದ್ರೆ ಶಾರದಮ್ಮನ್ ಮನ್ಸಿಗೆ ಹೇಗಾಗ್ಬೋದು? ಇದೆಲ್ಲ ಬೇಕಾ? ಪ್ರಭು ದೇಸಾಯಿ ಅವರು ಆರ್ಯ ಸರ್ನ ಮೀಟ್ ಆದ್ರೆ ನಾನೀಗೇನ್ ಅನ್ಕೊಂಡಿದೀನೋ ಅದೆಲ್ಲಾನು ಆಗ್ಬೋದು. ಅದಕ್ಕೆ ಅವ್ರು ಬರ್ತಾ ಇರೋದೇ ಸೇಫ್. ನಮ್ ಬುದ್ಧಿ ಕೆಲವೊಮ್ಮೆ ನೆಗೆಟಿವ್ ವಿಷಯಗಳನ್ನ ಸಿಕ್ಕಾಪಟ್ಟೆ ತಲೆಗೆ ಹಾಕೊಂಡು ಭಯ ಪಡುತ್ತೆ. ಪ್ರಭು ದೇಸಾಯಿ ಅವ್ರು ಬಂದಾಗ ಆರ್ಯ ಸರ್ ಅವ್ರ ಜೊತೆ ಬರೀ ಬಿಸ್ನೆಸ್ ಬಗ್ಗೆ ಮಾತ್ರ ಮಾತಾಡಿ ವಾಪಸ್ ಕಳಿಸ್ತಾರೆ ಅಷ್ಟೇ. ನೀನ್ ಇಷ್ಟೊಂದೆಲ್ಲ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಅನು. ಇದನ್ನೆಲ್ಲ ತಲೆಗೆ ಹಾಕೊಳ್ದೆ ನಿನ್ ಮನ್ಸೇನ್ ಹೇಳುತ್ತೋ ಅದನ್ ಕೇಳು ಬಂಗಾರ. ಹಲೋ ಹಲೋ ಹಲೋ, ಕೇಳಿಸ್ತಿದ್ಯಾ? ಯಾ ಹೇಳಿ ಹೇಳಿ. ಯಾ ಏನು ರಾಜನಂದಿನಿ ಡಿಪಾರ್ಟ್ಮೆಂಟ್ ರಿಲೇಟೆಡಾ? ಬಟ್ ನೀವು ನನಗೆ ಯಾಕೆ ಕಾಲ್ ಮಾಡ್ತಿದ್ದೀರಾ? ಡೈರೆಕ್ಟಾಗಿ ಆಫೀಸ್ಗೆ ಕಾಲ್ ಮಾಡ್ಬೋದಿತ್ತಲ್ಲ? ಕಾಲ್ ಮಾಡಿದೆ ಮೇಡಮ್, ಆದರೆ ಡಿಪಾರ್ಟ್ಮೆಂಟ್ ಹೆಡ್ ಆಫೀಸಲ್ಲಿ ಇಲ್ಲ, ಅದಕ್ಕೆ ನಿಮ್ಗೆ ಮಾಡ್ತೀನಿ. ನೀವಂದ್ರೆ ನಮ್ಮ ಕಾಲ್ಗೆ ಎನಿ ಟೈಮ್ ಆನ್ಸರ್ ಮಾಡ್ತೀವಿ, ಬೇರೆಯವ್ರು ಆಗಲ್ವಲ್ಲ ಮೇಡಮ್. ಇನ್ನೂ ಆಫೀಸ್ ಅವರ್ಸ್ ಮುಗ್ದೇ ಇಲ್ಲ, ಅಷ್ಟು ಬೇಗ ಏನು ಹೊರಟೋದ್ಲಾ? ಹಲೋ ಮೇಡಮ್, ಇದ್ದೀರಾ? ಯಾ ಯಾ ಓಕೆ. ನೋಡಿ, ನಾನು ನಿಮಗೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಕಾಲ್ ಮಾಡ್ತೀನಿ. ರೈಟ್ ನಾವು ನಾನು ಹೊರಗಡೆ ಇದ್ದೀನಿ ಆ್ಯಂಡ್ ಇಲ್ಲಿ ನೆಟ್ವರ್ಕ್ ಅಷ್ಟು ಸರಿ ಇಲ್ಲ. ಇನ್ನೊಂದು ಹಾಫ್ ಆನ್ ಅವರ್ಲಿ ನಾನು ಆಫೀಸಿಗೆ ರೀಚ್ ಆಗ್ತೀನಿ. ನಾನು ನಿಮಗೆ ಕಾಲ್ ಮಾಡ್ತೀನಿ. ಓಕೆ, ಯಾ ಬಾಯ್. ಇಷ್ಟು ಬೇಗ ಏನು ಆಫೀಸಿಂದ ಹೊರಟ್ಬಿಟ್ಲಾ? ಎಲ್ಲ ಡಿಸಿಷನ್ಸ್ ಇವಳೇ ತಗೋತಾ ಇದ್ದಾಳ? ಕರೆಕ್ಟ್ ಆಗಿ ಆಫೀಸ್ ಟೈಮ್ ಡಿಸಿಪ್ಲಿನ್ ಏನೂ ಫಾಲೋ ಮಾಡಲ್ಲ. ವಾಟ್ ನಾನ್ ಸೆನ್ಸ್. ಫಸ್ಟ್ ಈ ಜೇಂಡೆ ಕಾಲ್ ಮಾಡಬೇಕು. ಹಲೋ ಜೇಂಡೆ, ಹೇಳಿದ್ದೀರಾ ನೀವು? ಯಾಕೆ ಮೀರಾಜಿ? ಬಿಕಾಸ್ ನಿಮ್ಮ ಹತ್ರ ಅರ್ಜೆಂಟಾಗಿ ಮಾತಾಡಬೇಕಿತ್ತು ನಾನು, ಅದಕ್ಕೆ. ಹೇಳಿ. ಫೋನಲ್ಲ ಜೇಂಡೆ. ನೀವೆಲ್ಲಿದ್ದೀರಾ? ಎಲ್ಲೋ ಹೊರಗಡೆ ಇದ್ದಾಗಿದೆ? ಇಲ್ಲೇ ಫೀಲ್ಡ್ ವಿಸಿಟ್ಗೆ ಅಂತ ಬಂದಿದ್ದೆ. ಇನ್ನೇನು ಆಫೀಸಿಗೆ ರೀಚ್ ಆಗ್ತೀನಿ ನಾನು. ಹಾಗಿದ್ರೆ ಆಫೀಸಲ್ಲೇ ಮಾತಾಡೋಣ ಬನ್ನಿ. ನೋ ನೋ ನೋ, ಆಫೀಸಲ್ಲೆಲ್ಲ ಮಾತಾಡೋಕ್ಕಾಗಲ್ಲ. ಅಲ್ಲೇ ಆಫೀಸ್ ಎದುರುಗಡೆ ಒಂದು ಪಾರ್ಕ್ ಇದೆಯಲ್ಲ, ಅಲ್ಲಿ ಬನ್ನಿ ಮಾತಾಡೋಣ. ಏನು ಮೀರಾಜಿ ನೀವು ಹೋಗಿ ಹೋಗಿ ನನ್ನನ್ನು ಪಾರ್ಕಿಗೆ ಕರೆಯೋದ? ಜೇಂಡೆ, ನೀವು ನಿಮ್ಮೂರ್ ಕಡೆ ಎಷ್ಟು ಮಾತಿದ್ಯೋ ಹೇಳಿ, ಹೇಗೋ ತಡ್ಕೋತೀನಿ. ಬಟ್ ಈ ಥರ ಎಲ್ಲ ಕಾಮಿಡಿ ಮಾಡಬೇಡಿ. ಐ ಕಾಂಟ್. ಈಗೇನು ಜೇಂಡೆ, ನಿಮಗೆ ಬರೋಕ್ಕಾಗುತ್ತಾ ಇಲ್ವಾ? ಸರಿ, ಬರ್ತೀನಿ. ಒಳ್ಳೆ ನೈಟ್ರಸ್ ಆಕ್ಸೈಡ್ ಹೊಡೆದೋರ್ ಥರ ಆಡ್ತಿದ್ದಾರೆ. ಕಿಕ್ಕಿ ಅಂತ ನಗೋದು ಬೇರೆ.
ಅಮ್ಮ ಚೆನ್ನಾಗಿರೋನು. ನೀನು ನನ್ನನ್ನು ಮರೆತರು ನನ್ನ ಆಶೀರ್ವಾದ ಯಾವಾಗಲೂ ನಿನ್ನ ಮೇಲಿರುತ್ತೆ. ನಾನು ಯಾಕೆ ಮರೀಲಿ ಅಮ್ಮ? ನಿಮಗೆ ಕಾಲ್ ಮಾಡಬೇಕು ಅಂತ ಪ್ರಯತ್ನ ಪಟ್ಟೆ. ನನಗರ್ಥ ಆಗುತ್ತೆ. ಇಲ್ಲೇ ಮಾತಾಡೋಣವಾ ಇಲ್ಲ ಕೂತ್ಕೊಂಡು ಮಾತಾಡೋಣವಾ? ಇಲ್ಲ ಅಮ್ಮ, ಪರವಾಗಿಲ್ಲ. ಒಂದು ವಿಷಯ ಗೊತ್ತಾ ಅನು, ಮನುಷ್ಯ ಯಾವತ್ತೂ ಬ್ಯುಸಿಯಾಗಿರ್ತಾನೆ. ಬ್ಯುಸಿ ಅನ್ನೋದು ದೇಹಕ್ಕೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ, ಬುದ್ಧಿ ಓಡ್ತಿರೋ ಅಷ್ಟು ಸಮಯನೂ ಬ್ಯುಸಿನೇ. ಆದರೆ ನಾವು ಯಾರಿಗೋಸ್ಕರ ಸಮಯ ಮಾಡ್ಕೋತೀವಿ ಅನ್ನೋದು ಮುಖ್ಯ. ನಿನ್ನ ಮನಸ್ಸಲ್ಲಿ ನಾನಿದ್ದಿದ್ರೆ ನಿನ್ನ ಬುದ್ಧಿ ಅದಕ್ಕೆ ಸಮಯ ಮಾಡ್ಕೊಳ್ತಿತ್ತು ಅಲ್ವಾ? ನನ್ನಿಂದ ನಿಮಗೆ ನೋವಾಗಿದೆ, ಕ್ಷಮಿಸ್ಬಿಡಿ ಅಮ್ಮ. ನಾನೊಬ್ಳು ನಿರ್ಧಾರದಿಂದ ನಿಮಗೆ, ಆರ್ಯ ಸರ್ಗೆ, ಎಲ್ರಿಗೂ ನೋವಾಗಿದೆ. ನಿಮಗೆ ನೋವು ಕೊಟ್ಟಿದ್ದಕ್ಕಾಗಿ ನಾನು ಯಾವ ಥರ ಸಾರಿ ಕೇಳಬೇಕು ನನಗೆ ಗೊತ್ತಾಗ್ತಿಲ್ಲ ಅಮ್ಮ. ಎಲ್ಲ ನೋವಿಗೂ ಸಾರಿ ಅನ್ನೋದೇ ಪರಿಹಾರನ? ಮತ್ತೇನು ಮಾಡಲಿ ಅಮ್ಮ ನಾನು? ನೀವು ನನ್ನನ್ನು ಕ್ಷಮಿಸ್ಬೇಕು ಅಂದರೆ ನಾನು ಏನು ಮಾಡಲಿ? ಅಮ್ಮ, ನಾನು ಕೇಳ್ಕೊಳ್ಳೋದಿಷ್ಟೇ, ಇನ್ಯಾವತ್ತು ಆರ್ಯನಿಗೆ ನೋವು ಕೊಡಬೇಡ ಅನು, ನಿರಾಸೆ ಮಾಡಬೇಡ. ತಾಯಿಯಾಗಿ ನಾನು ಇದಿಷ್ಟೇ ಕೇಳ್ಕೊಳ್ಳೋದು ನಿನ್ನ. ತಾಯಿಗೇನೋ ಮಹಾಶಕ್ತಿ ಇದೆ, ತಾಯಿ ತನ್ನ ಮಗನಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾಳೆ ಅನ್ನೋದು ಭ್ರಮೆನೋ ಏನೋ. ನನ್ನ ನೋಡು, ನಿನ್ ಮುಂದೆ ಕೇಳ್ಕೊತಿದ್ದೀನಿ ಅಷ್ಟೇ. ಇನ್ನೇನು ಮಾಡಕ್ಕಾಗ್ತಿಲ್ಲ ನನಗೆ, ಇನ್ನೇನು ಮಾಡಕ್ಕಾಗ್ತಲ್ಲ. ಯಾಕಂದ್ರೆ ನಾನು ಅವನ ಹೆತ್ತ ತಾಯಿ ಅಲ್ವಲ್ಲ. ಹೆತ್ತ ತಾಯಿ ಆಗಿದ್ರೆ ಏನ್ ಬೇಕಾದ್ರೂ ಮಾಡಿರೋಳೇನೋ ಅಂತ್ಯಲ್ವಾ ನೀನು? ಅಮ್ಮ, ಸಾರಿ ಅಮ್ಮ. ದಯವಿಟ್ಟು ನನ್ನ ಕ್ಷಮಿಸ್ಬೇಡಿ ಅಮ್ಮ. ಅವ್ರ ಹೆತ್ತ ತಾಯಿಗೂ ನಿಮಗೂ ಎಷ್ಟೊಂದು ವ್ಯತ್ಯಾಸ ಅಮ್ಮ. ದೇವಕಿ ಕೃಷ್ಣನ್ನ ಹೆತ್ತಿರ್ಬೋದು, ಆದ್ರೆ ಯಶೋಧನೆ ಕೃಷ್ಣನ್ ತಾಯಿ ಅಂತ ಲೋಕನೇ ಒಪ್ಪುತ್ತೆ. ನೀವು ಯಶೋಧನೆ ಅಮ್ಮ. ಅಮ್ಮ, ನೀವು ಕಣ್ಣೀರು ಹಾಕ್ಬೇಡಿ ಅಮ್ಮ. ಅವತ್ತು ನನ್ನಿಂದಾಗಿದ್ದ ತಪ್ಪನ್ನ ಸರಿ ಮಾಡೋ ಜವಾಬ್ದಾರಿ ನನ್ನ ಮೇಲೆ ಇದೆ. ಆ ಜವಾಬ್ದಾರಿಯಿಂದ ನಾನು ಯಾವತ್ತೂ ತಪ್ಪಿಸ್ಕೊಳ್ಳಲ್ಲ ಅಮ್ಮ. ಫೋನಲ್ಲಿ ಮಾತಾಡುವಾಗಲೂ 2 ಕ್ಷಣ ಯೋಚಿಸಿ ಆಮೇಲೆ ಬರ್ತೀನಿ ಅಂತಂದ್ಲು.
ಅಂಥದ್ದೇನು ಕೆಲಸದಲ್ಲಿದ್ಲೋ ಏನೋ, ನಾನೇ ಬಲವಂತ ಮಾಡಿದ್ನಾ? ಅನ್ಕೊಂಡೆ ನೀವೇ ಅಂತ. ನಾನ್ ಯಾರು ಅಂತ ಗೊತ್ತಾಗ್ಲಿಲ್ವಾ? ನಿಮ್ ಮೆಮೊರಿ ಪವರ್ ಕಡಿಮೆ ಅನ್ಸುತ್ತೆ. ಅಕ್ಕ ಎಲ್ಲಿ? ಅಕ್ಕನ? ಅದೇ ನಿಮ್ ಜೊತೆ ಇನ್ನೊಬ್ರು ಇರ್ತಿದ್ರಲ್ಲ, ಅವರಿಗೆ ನಾನ್ ಗೊತ್ತು. ಅವ್ರು ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ಅವ್ರಿಗೋಸ್ಕರ ಕಾಯ್ತಿದ್ದೀನಿ. ಓ ಹೌದಾ? ಹಾಗಾದ್ರೆ ನನ್ ಕಡೆಯಿಂದ ಈ ಹೂವ ಕೊಟ್ಬಿಡಿ. ಥ್ಯಾಂಕ್ ಯು. ಬರ್ತೀನಿ, ಬಾಯ್. ಒಂದು ನಿಮಿಷ. ಬೇಡ ಬೇಡ ಬೇಡ, ಓದ್ಸಲಿ ಕೊಟ್ಟಿದ್ರಲ್ಲ ಅದ್ರಲ್ಲಿ ಇದನ್ನು ವಜಾ ಮಾಡ್ಕೋತೀನಿ. ನೀನ್ ಶಾಲೆಗೆ ಹೋಗಲ್ವಾ? ಯಾರು ಹೇಳಿದ್ರು ನಾನು ಶಾಲೆಗೆ ಹೋಗಲ್ಲ ಅಂತ? ಇದು ಪಾರ್ಟ್ ಟೈಮು, ಓದೋದೇ ನನ್ ಫುಲ್ ಟೈಮು. ನೋಡಿ, ಬುಕ್ಕು ಬುಟ್ಟಿ ಎಲ್ಲ ಇದೆ. ಸರಿ, ಈ ಪುಸ್ತಕದ ಜೊತೆ ನನ್ನನ್ನು ಇಟ್ಕೋ. ಏನಾದರೂ ಬೇಕಿದ್ರೆ ನನಗೆ ಫೋನ್ ಮಾಡು. ಸರಿ, ನಂಗೆ ಲೇಟ್ ಆಗ್ತಾ ಇದೆ, ಬರ್ತೀನಿ. ಚೆನ್ನಾಗಿ ಓದು ರಾಜ. ಆಲ್ ದ ಬೆಸ್ಟ್. ಬಲ್ಗಾಲಿಟ್ಟು ಮನೆ ಒಳಗ್ ಬಂದಾಗಿಂದ ನಂಗೆ ತುಂಬಾ ಡೌಟ್ಗಳಿದೆ ಹರ್ಷ. ನಮ್ಮ ಮನೇಲಿ. ನಿಮ್ಮನೆಲ್ಲ? ನಮ್ಮನೇಲಿ, ಐ ಮೀನ್ ನಿಮ್ಮನೇಲಿ. ಏನೋ ಬ್ರೋ ಇನ್ ಲಾ ಮಾಮ್ ಇನ್ ಲಾಗೆ ಸ್ವಂತ ಮಗ ಅಲ್ಲ ಅಂತಂದ್ರೂ ಅವ್ರಿಬ್ರು ಯೋಚನೆ ಶಕ್ತಿ ಒಂದೇ ತರ ಹೇಗಿರುತ್ತೆ? ಮಾನ್ಸಿ, ಆ ವಿಷಯದ ಬಗ್ಗೆ ಮಾತಾಡಬೇಡ ಅಂತ ನಿನ್ನ ಹತ್ರ ಸುಮಾರು ಒಂದು 10 ಸಲ ಆದ್ರೂ ಹೇಳಿರ್ತೀನಲ್ವಾ? ಸುಲಭಗ್ ಬಿಡೋ ವಿಷಯನ ಹರ್ಷ ಅದು. ಮಾನ್ಸಿ, ಯಾವ್ದೋ ಮೆಸೇಜ್ ಬಂದಿದೆ ನೋಡು. ಬೇತಾಳ. ವಾಟ್? ಇನ್ ಯಾರು ಹರ್ಷ? ನಿಮ್ಮ ಆಫೀಸಲ್ಲಿ ಇರ್ತಾಳಲ್ಲ ಒಬ್ಳು ಬೇತಾಳ, ಆ ಮೀರಾ ಹೆಗ್ಡೆ. ನೀನ್ ಎಲ್ರೂ ಆಡ್ಕೊಳಕ್ ಶುರು ಮಾಡ್ತೀಯ ಮಾನ್ಸಿ. ಏನಂತ ಮೆಸೇಜ್ ನೋಡು. ಹರ್ಷ ಸರ್, ನಾನ್ ನಿಮ್ ಜೊತೆ ಮಾತಾಡ್ಬೇಕು. ವಾಟ್ಸ್ ದ ರೈಟ್ ಟೈಮ್ ಟು ಕಾಲ್? ಇವತ್ತು ಇಡೀ ದಿನ ಮಾತಾಡಕ್ಕಾಗಲ್ಲ, ಬಾಯ್ ಬಾಯ್ ಅಂತ ರಿಪ್ಲೈ ಮಾಡ್ತೀನಿ. ಹೇ ಮಾನ್ಸಿ, ಸುಮ್ನೆ ಆಟ ಆಡ್ಬೇಡ ನೀನು. ಏನಾದ್ರೂ ಇಂಪಾರ್ಟೆಂಟ್ ವಿಷಯ ಇರಬೇಕು, ಅದಕ್ಕೆ ಮೆಸೇಜ್ ಮಾಡಿರ್ತಾಳೆ. ವಿ ಕ್ಯಾನ್ ಟಾಕ್ ನೌ ಅಂತ ರಿಪ್ಲೈ ಮಾಡು. ಅಪ್ಪ, ಕಾಯ್ತಿದ್ಲು ಅನ್ಸತ್ತೆ. ಮೆಸೇಜ್ ಹಾಕಿದ ತಕ್ಷಣ ಕಾಲ್ ಮಾಡ್ತಾ ಇದ್ದಾಳೆ. ಹಲೋ ಮೀರಾ. ಹಾಯ್ ಹರ್ಷ ಸರ್. ಸಾರಿ, ನಾನು ಇವಾಗ ನಿಮಗೆ ಕಾಲ್ ಮಾಡ್ತಿದ್ದೀನಿ. ಐ ಹೋಪ್ ಇಟ್ಸ್ ಕನ್ವೀನಿಯಂಟ್ ಫಾರ್ ಯು ಟು ಟಾಕ್ ನೌ. ಮಾತಾಡ್ಬೋದು ಅಂತ ಮೆಸೇಜ್ ಮಾಡಿ ಹೇಳಾಯ್ತು ತಾನೆ, ಮತ್ತೇನಂತ ಇವಳು? ಯಾ ಮೀರಾ, ಐ ಕ್ಯಾನ್ ಟಾಕ್ ನೌ, ಟೆಲ್ ಮೀ. ಹರ್ಷ ಸರ್, ನಿಮ್ ಜೊತೆ ಯಾರಾದ್ರೂ ಇದ್ದಾರಾ? ಯಾ ಸರ್. ನಮ್ಮ ಆಫೀಸಲ್ಲಿ ಮತ್ತೆ ಡಿಸಿಪ್ಲಿನ ತರೋ ಹಾಗೆ ಇದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡಬೇಕಿತ್ತು ಸರ್. ನಮ್ಮ ಆಫೀಸಲ್ಲಿ ಮತ್ತೆ ಈ ರೀತಿ ಡಿಸಿಪ್ಲಿನ ನೀವಲ್ಲದೆ ಮತ್ತಿನ್ಯಾರೂ ತರೋಕ್ಕಾಗಲ್ಲ ಅನ್ನೋದು ನನ್ನ ಒಪಿನಿಯನ್. ಸೊ ಇದ್ರ ಬಗ್ಗೆ ಸ್ವಲ್ಪ ಮಾತಾಡಬೇಕಿತ್ತು ಸರ್. ಹಾ, ಓಕೆ ಮೀರಾ, ಮಾತಾಡೋಣ. ಐಲ್ ಗೆಟ್ ಬ್ಯಾಕ್ ಟು ಯು ಲೇಟರ್. ಶೋರ್ ಸರ್, ಥ್ಯಾಂಕ್ ಯು. ಶಶಿ, ಆಕ ಕುಕುಂಬರ್ ಜ್ಯೂಸ್ ತಗೊಂಬಾ. ಆಕ ತಂದೆ ತಂದೆ. ಮನೆಗೆ ಯಾರು ಇಲ್ವಾ? ಯಾರ್ದು ಸೌಂಡೇ ಇಲ್ವಲ್ಲ?
ಯಾರು ಇಲ್ವಲ್ಲ ಅಕ್ಕ, ಅದಕ್ಕೆ ಸೈಲೆಂಟ್ ಆಗಿದೆ. ವಾಟ್? ಯಾರು ಇಲ್ವಾ? ಎಲ್ಲಿ ಹೋಗಿದ್ದಾರೆ? ಅಮ್ಮಾಜಿಯವರು ಕಾರ್ಲೆಲ್ಲೋ ಹೋದ್ರು. ಹೊಸ್ಮನಿ ತಾತ ದೇವಸ್ಥಾನಕ್ಕೆ ಹೋಗಿದ್ದಾರೆ. ದೊಡ್ಡ ಯಜಮಾನ್ರು ಆಫೀಸಿಂದ ಇನ್ನೂ ಬಂದಿಲ್ಲ. ಮಂದ ಅಕ್ಕ ಶಶಿ, ಅವಳಿದ್ರು ಅವಳು ಇಲ್ಲದೆ ಇದ್ರು ನನಗೇನು ಮ್ಯಾಟ್ರ್ ಆಗಲ್ಲ. ಹರ್ಷ ವಿಡಿಯೋ ಕಾನ್ಫರೆನ್ಸಲ್ಲಿ ಇದ್ದಾರೆ. ಸೊ ನಾನು ಬರೋವರೆಗೂ ನೀನು ತೆಪ್ಪಾಗಿ ನಿಂತ್ಕೊಂಡು ಕುಕುಂಬರ್ ಜ್ಯೂಸ್ನ ಕಾಯ್ತಾ ಇರು. ಐ ವಿಲ್ ಬಿ ರೈಟ್ ಬ್ಯಾಕ್. ಮುಖ್ಯವಾಗಿ ಹೊಸ್ಮನಿ ಇಲ್ಲ. ಬ್ರೋಯಿನ್ಲ ರೂಮ್ನ ಸರಿಯಾಗಿ ಜಾಲೋಡೋಕ್ಕೆ ಇದೇ ಕರೆಕ್ಟ್ ಟೈಮ್. ನಮ್ಮ ಕಣ್ಣಿಗೆ ಕಾಣೋ ಬ್ರೋಯಿನ್ಲಾ ನಿಜವಾದ ಬ್ರೋಯಿನ್ಲಾ ಅಲ್ಲ. ಅನು ವಾಸ್ ರೈಟ್. ಯಾರವರು? ಈ ಮನೆ ಅಳಿಯಾಗಿತ್ಕೊಂಡು ಈ ಮನೆ ಮಗನ ಥರನೇ ನಾಟಕ ಮಾಡಿಕೊಂಡು ಅವ್ರು ಯಾಕಿದ್ದಾರೆ? ಯಾರಿಗೂ ಗೊತ್ತಿಲ್ಲದೆ ಇರೋ ಗುಟ್ಟು ಅವರಲ್ಲಿ ಏನೋ ಇದೆ. ನಾನು ಅದನ್ನು ಕಂಡು ಹಿಡಿಲೇಬೇಕು. ಯಾವ ಮಾತ್ರೆ ಇದು? ಏನು ಎತ್ತ ಅಂತ ಆಮೇಲೆ ನೋಡೋಣ. ಅವರಿಗೋಸ್ಕರ ಲಾಕ್ ಮಾಡಿರೋ ಇನ್ನೊಂದು ರೂಮ್ ಇರಬೇಕಾದ್ರೆ ಸೀಕ್ರೆಟ್ಗಳನ್ನೆಲ್ಲ ಈ ರೂಮಲ್ಲಿ ಯಾಕೆ ಇಟ್ಕೋತಾರೆ? ಡೆಫಿನೆಟ್ಲಿ ಆ ಸೀಕ್ರೆಟ್ ರೂಮ್ನಲ್ಲಿ ಇವ್ರ ಇಡೀ ಬಂಡವಾಳನೇ ಇರುತ್ತೆ. ಆದರೆ ಅದ್ರ ಕೀ ಸಿಗೋದು ಅಷ್ಟು ಈಸಿ ಅಲ್ಲ. ಈ ಮನೆ ನಿಜವಾದ ಮಗ ನನ್ನ ಗಂಡ. ಈ ಪ್ರಾಪರ್ಟಿ, ವರ್ಧನ್ ಅನ್ನೋ ಸರ್ನೇಮ್, ವರ್ಧನ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಎಲ್ಲ ನನ್ನ ಗಂಡಂಗೆ ಸೇರಬೇಕಾದದ್ದು. ಅವ್ರನ್ನ ಮೂಲೆಯಲ್ಲಿ ಕೂರಿಸಿ ತಾನೇ ಯಜಮಾನ ಅನ್ನೋ ಹಾಗೆ ಮೆರಿತಾ ಇದ್ದಾರಲ್ಲ, ಇದನ್ನು ಮುಂದುವರಿಯೋಕ್ಕೆ ನಾನು ಬಿಡಲ್ಲ. ಎಸ್,